ನಮಸ್ಕಾರ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದು ನವರಾತ್ರಿಯ 4ನೇ ದಿನ. ನಾವು ಮುಂಚಿನ 3 ದಿನಗಳಲ್ಲಿ ಹೇಗೆ ಆ ಜಗನ್ಮಾತೆ ತಾಯಿ ಪರ್ವತರಾಜನ ಮಗಳಾಗಿ ಜನಿಸಿ ಶೈಲಪುತ್ರಿಯಾದಳು, ಅವಳನ್ನೇ ಶಿವನ ಸೇವೆಗೆ ನೇಮಿಸಲಾಯಿತು, ಅತ್ಯಂತ ನಿರ್ಮಲವಾದ ಮನಸ್ಸಿನಿಂದ ಶಿವನ ಸೇವೆಯನ್ನು ಮಾಡಿದ್ಲು. ಆ ನಂತರದಲ್ಲಿ ನಾರುಮುಡಿಯನ್ನು ಧರಿಸಿ ಬ್ರಹ್ಮಚಾರಿಣಿಯಾದಳು. ಹಾಗೆ ಅತ್ಯಂತ ಕಠಿಣವಾದ ತಪಸ್ಸನ್ನು ಕೈಗೊಂಡಳು. ಅದನ್ನು ಶಿವನೇ ಮೆಚ್ಚುವಂತೆ ಆಯಿತು. ಆ ನಂತರದಲ್ಲಿ ಶಿವೆಯರ ಮದುವೆ ಸಮಾರಂಭ, ಅದು ಸಹ ಗಿರಿಜಾ ಕಲ್ಯಾಣದ ಕಥೆಯನ್ನು ನೋಡ್ಕೊಂಡು ಬಂದ್ವಿ. ಇಂದು ಕೂಷ್ಮಾಂಡಾ ದೇವಿ, ಈ 4ನೇ ದಿನ ತಾಯಿಯನ್ನು ಆರಾಧಿಸುವುದು ಕೂಷ್ಮಾಂಡಾ ದೇವಿಯ ರೂಪದಲ್ಲಿ. ಇವತ್ತೇನಾಗತ್ತೆ ಅಂತಂದರೆ, ನಾವು ಮೊದಲೇ ನೋಡಿದ ಹಾಗೆ ಆ ತಾರಕಾಸುರನ ವಧೆಗೋಸ್ಕರನೇ ಶಿವನ ಪುತ್ರನಿಂದ ನನಗೆ ಸಂಹಾರ ಆಗಲಿ ಅಂತ ವರವನ್ನು ಕೇಳಿರ್ತಾನೆ. ಹಾಗಾಗಿ ದೇವತೆಗಳಿಗೆಲ್ಲ ಅವಸರವಾಗಿ ಗಿರಿಜೆಯ ತಪಸ್ಸು, ಶಿವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಆ ಮನ್ಮಥನ ಕಥೆಯನ್ನು ಸಹ ಕೇಳ್ಕೊಂಡು ಬಂದ್ವಿ. ಇವತ್ತಿನ ಇದರಲ್ಲಿ ಕೂಷ್ಮಾಂಡಾ ದೇವಿ, ನಾವು ಕೂ ಅಂತಂದರೆ ಅತ್ಯಂತ ಚಿಕ್ಕದು, ತುಂಬ ಚಿಕ್ಕದು, ಅಂದರೆ ನಾವು ಅಣು ಅಂತ ಏನು ಹೇಳ್ತೀವಿ ಅಷ್ಟು ಚಿಕ್ಕದು. ಉಷ್ಮ ಅಂತಂದರೆ ತಾಪ ಅಥವಾ ಶಾಖ ಅಂತ ಅನ್ನೋದು. ಅಂಡ ಅಂತಂದರೆ ನಾವು ಬೀಜ ಅಂತ ಹೇಳ್ಬೋದು. ಸೊ ಈ ಕೂಷ್ಮಾಂಡಾ ದೇವಿ ಅಂತಂದರೆ ಶಿವೆಯರ ಮದುವೆ ಆದಮೇಲೆ ಪಾರ್ವತಿ ಪರಮೇಶ್ವರರು ತಮ್ಮ ಅನುರಾಗದಿಂದ ಅವರಿಗೆ ಒಂದು ಮಗು ಹುಟ್ಟುವ ಸಂದರ್ಭ ಬರುತ್ತೆ. ಆಗ ತಾಯಿಯ ಗರ್ಭದಲ್ಲಿ, ಈ ಗೌರಿಯ ಗರ್ಭದಲ್ಲಿ ಒಂದು ಅಣುವಿನ ರೂಪದಲ್ಲಿ ಶಿವೆಯರ ವಂಶ ಉತ್ಪತ್ತಿಯಾಗತ್ತೆ. ಆಗ ಅದು ಎಷ್ಟು ತಾಪದಿಂದ ಕೂಡಿರುತ್ತೆ, ಅತ್ಯಂತ ಚಿಕ್ಕದಾದ ಒಂದು ಅಣು ಆದ್ರೂ ಅದು ತುಂಬ ತಾಪದಿಂದ ಕೂಡಿ ತಾಯಿಗೆ, ಪಾರ್ವತಿಗೆ ಅದನ್ನು ತನ್ನ ಗರ್ಭದಲ್ಲಿ ಇಟ್ಕೊಳ್ಳೋಕ್ಕೆ ಆಗಲಿಲ್ವಂತೆ. ಅಂದರೆ ಈ ಜಗನ್ಮಾತೆ, ನಮ್ಮ ತಾಯಿ, ಎಲ್ಲ ಬ್ರಹ್ಮಾಂಡವನ್ನೆಲ್ಲ ತನ್ನ ಬಸರಲ್ಲಿ ಬರೆಸಿದ್ದಾಳೆ, ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಅಂಥವಳಿಗೆ ಈ ತಾಪವನ್ನು ತಡಿಲಿಕ್ಕಾಗದೇ ಇದ್ದಾಗ ಗಂಗೆ, ಶಿವನ ಪತ್ನಿ, ಅವಳು ಈ ಅಂಡಾಣುವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡು ಸಾಕಿ ಸಲಹಿ ಆನಂತರದಲ್ಲಿ ಕಾರ್ತಿಕೇಯ ಹುಟ್ಟುತ್ತಾನೆ ಅಂತ ಕಥೆ ಇದೆ. ಗಂಗೆಯ ಗರ್ಭದಿಂದ ಜನಿಸಿದ್ದು, ಹಾಗೆ ಅದಕ್ಕೆ ಅವನಿಗೆ ಸ್ಕಂದ ಅಂತಲೂ ಹೆಸರಿದೆ ಅಂತ ಕೇಳ್ತೀವಿ. ಅಂದರೆ ಗೌರಿಯ ಸ್ಕಂದ ಅಂದರೆ ಜಾರಿದ್ದು ಅಂತ, ಗೌರಿಯ ಗರ್ಭದಿಂದ ಗಂಗೆಯ ಗರ್ಭಕ್ಕೆ ಜಾರಿದವನು, ಆ ಥರ ಅವನಿಗೆ ಸ್ಕಂದ ಅಂತ ಹೆಸರು ಬಂದಿದೆ ಅಂತಾಯಿತು. ಹಾಗೆಯೇ ಕೂಷ್ಮಾಂಡಾ ದೇವಿಯ ನಾವು ದೇವಸ್ಥಾನವನ್ನು ಉತ್ತರ ಪ್ರದೇಶದ 2 ಕಡೆ ಕಾಣ್ತೇವೆ. ಒಂದು ವಾರಣಾಸಿ, ಕಾಶಿಯಲ್ಲಿ, ಹಾಗೆ ಇನ್ನೊಂದು ಕಡೆ ಘಟಂಪುರ್ ಅಂತ, ಅಲ್ಲಿ ಸಹ ನಾವು ಕೂಷ್ಮಾಂಡಾ ದೇವಿಯ ದೇವಸ್ಥಾನವನ್ನು ನೋಡ್ತೇವೆ. ಘಟಂಪುರ್ ಅನ್ನೋದು ನಾವು ಹಿಂದೆ ಶಕ್ತಿಪೀಠಗಳ ಉದಾಹರಣೆನ ಏನು ಕೊಟ್ಟಿದ್ವಿ, ಅದರಲ್ಲಿ ಒಂದು ಶಕ್ತಿಪೀಠ, ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಅಂತ ಹೇಳಲಾಗತ್ತೆ. ಹೀಗೆ ನಾವು ಬೇರೆ ಬೇರೆ ಕಡೆಯ ಬೇರೆ ಬೇರೆ ಆಚರಣೆಗಳನ್ನು ನೋಡಿದ್ವಿ ಹಿಂದಿನ ದಿನ. ನಾವು ಶೃಂಗೇರಿ ಶಾರದಾಂಬ ಅವರ ಅಲ್ಲಿ ಆಚರಣೆಯನ್ನು ನೋಡಿದ್ರೆ, ನನಗೆ ಇತ್ತೀಚೆಗಷ್ಟೇ ತಿಳಿದು ಬಂದಿದ್ದು, ಅಮಾವಾಸ್ಯೆ ದಿನ ಶೃಂಗೇರಿಯಲ್ಲಿ ಅಲಂಕಾರ ಮಾಡ್ತಾರಂತೆ, ಬಾಣಂತಿ ದೇವಿ ಅಂತ ಮಾಡ್ತಾರಂತೆ. ಅಮಾವಾಸ್ಯೆಯ ಹಿಂದಿನ ದಿನ ಆ ತಾಯಿಗೆ ಅಲಂಕಾರ ಗರ್ಭಧಾರಿಣಿಯ ಅಲಂಕಾರ, ಅಂದರೆ ಮಾತೆಗೆ ಈ ಗರ್ಭಧಾರಣೆ ಆಗಿರುವಂತೆ ಅಲಂಕಾರವನ್ನು ಮಾಡ್ತಾರಂತೆ. ಅಮಾವಾಸ್ಯೆಯ ದಿನ ಆ ತಾಯಿ ಹೇಗೆ ನಾವು ಬಾಣಂತನ ಮಾಡಿಕೊಳ್ಳುವಾಗ ಒಂದು ಮಗುವನ್ನು ಕೈಯಲ್ಲಿಟ್ಟು ತಲೆಗೆ ಬಟ್ಟೆಯನ್ನು ಕಟ್ಟಿ ಕಾಲು ಚಾಚಿ ಮಲಗಿರುವಂತೆ ಆಕೆಗೆ ಅಲಂಕಾರವನ್ನು ಮಾಡ್ತಾರಂತೆ. ಅದಾದ ಮೇಲೆ ಪಾಡ್ಯದಿಂದ ನವಮಿ, ದಶಮಿಯ ತನಕ ಬೇರೆ ಬೇರೆ ಅಲಂಕಾರಗಳನ್ನು ಮಾಡ್ತಾ ಹೋಗ್ತಾರಂತೆ. ಇಲ್ಲಿ ಒಂದು ವಿಶೇಷವಾದ ಸಂಗತಿ ಅಂತಂದರೆ, ಯಾದೇವಿ ಸರ್ವಭೂತೇಶು, ಅದರಲ್ಲಿ ಆ ಶ್ಲೋಕದಲ್ಲಿ ಕೇಳಿರುವಂತೆ ನಾವು ತಾಯಿಯನ್ನು, ಜಗನ್ಮಾತೆಯನ್ನು
ಶಕ್ತಿಗೆ, ತಾಯಿಗೆ, ಎಲ್ಲ ರೂಪಗಳಿಗೆ, ಹಸಿವಿಗೆ, ಎಲ್ಲದಕ್ಕೂ ಶ್ರದ್ಧಾ ಭಕ್ತಿ ಎಲ್ಲದಕ್ಕೂ ಜಗನ್ಮಾತೆಯನ್ನು ಸ್ಮರಿಸ್ತೇವೆ. ಹಾಗೆ ಅದೇ ರೀತಿಯಲ್ಲಿ ಇಲ್ಲಿ ಸಹ ತಾಯ್ತನದ ಒಂದು ಸಂಕೇತವಾಗಿ ಅಲಂಕಾರವನ್ನು ಮಾಡಲಾಗುತ್ತೆ ಅನ್ನೋದು ಅತ್ಯಂತ ವಿಶೇಷವಾದ ಸಂಗತಿ. ಹಾಗೆಯೇ ನಾವು ಮೈಸೂರು ದರ್ಬಾರದ್ದು ಕೂಡ ನಡೆಯುತ್ತೆ. ಈ 9 ದಿನಗಳಲ್ಲಿ ಅರಮನೆಯಲ್ಲಿ ದರ್ಬಾರ್ ನಡೆಯುತ್ತೆ. ಮತ್ತು ಇದು ಶೃಂಗೇರಿಯಲ್ಲಿ ಸಹ ಜಗದ್ಗುರುಗಳು ರಾತ್ರಿ ದರ್ಬಾರನ್ನು ನಡೆಸ್ತಾರಂತೆ. ಇದು ವಿಜಯನಗರ ಕಾಲದಿಂದ ಹಕ್ಕಬುಕ್ಕರ ಸಮಯದಿಂದ ನಡೆದುಕೊಂಡು ಬಂದಿರುವಂಥದ್ದು. ಗುರುಗಳು ನವರಾತ್ರಿ ಸಮಯದಲ್ಲಿ ರಾತ್ರಿ ದರ್ಬಾರು ಮಾಡಿ ಅಲ್ಲಿ ಆಶೀರ್ವಚನ ನೀಡುವಂಥದ್ದು ಅಂತ ಕೂಡ ತಿಳಿದು ಬಂದಿದೆ. ಅದಲ್ಲದೆ ನಮಗೆ ಮೈಸೂರು ಅಂಬಾರಿ ಬಗ್ಗೆ ಗೊತ್ತೇ ಇದೆ. ಮೊದಲು ರಾಜರು ಅಂಬಾರಿ ಮೇಲೆ ನವರಾತ್ರಿಯಲ್ಲಿ ನಗರ ಪ್ರದಕ್ಷಿಣೆ ಹೋಗ್ತಿದ್ರಂತೆ. ರಾಜರು ಮತ್ತು ಅವರ ಸೋದರ ಮಾವ ಇಬ್ಬರು ಕೂತ್ಕೊಂಡು ಹೋಗ್ತಾ ಇದ್ರಂತೆ. ಅದಾದ ನಂತರದಲ್ಲಿ ಈಗ ನಾವು ಚಾಮುಂಡಿ ಜಗನ್ಮಾತೆ, ಚಿನ್ನದ ಚಾಮುಂಡಿ ದೇವಿಯ ವಿಗ್ರಹವನ್ನು ಅಂಬಾರಿ ಮೇಲೆ ತೆಗೆದುಕೊಂಡು ಹೋಗೋದನ್ನು ನೋಡಿದ್ದೇವೆ. ಅನೇಕ ಕಲಾಪಗಳು ನಾವು ದಸರೆಯಲ್ಲಿ ನೋಡ್ತಾ ಹೋಗ್ತೇವೆ. ಅದರಲ್ಲೂ ಮೈಸೂರು ದಸರಾದಲ್ಲಿ ವಿಶಿಷ್ಟವಾಗಿ ಅತ್ಯಂತ ಹೆಚ್ಚಿನ ವಿಜೃಂಭಣೆಯ ಸಡಗರ ಸಂಭ್ರಮವನ್ನು ಕಾಣ್ತೇವೆ. ಈ ಅಂಬಾರಿಯಲ್ಲಿ ನಡೆಸ್ತಾ ಇದ್ದಂಥದ್ದು ಏನಕ್ಕೆ ಅಂದರೆ ರಾಜರ ದರ್ಶನ ಜನಸಾಮಾನ್ಯರಿಗೆ ಆಗಲಿ ಅಂತ ಒಂದು, ಹಾಗೆ ಜನಸಾಮಾನ್ಯರ ಒಂದು ರೀತಿ ನೀತಿ ಹೇಗಿದೆ ಅಂತ ರಾಜ ತಿಳ್ಕೊಂಡ್ರೆ ಆಮೇಲೆ ಅವನಿಗೂ ಅಂದರೆ ಯಾವ ರೀತಿ ತನ್ನ ರಾಜ್ಯದಲ್ಲಿ ಹೇಗಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. ಅವರ ಸಕಲ ಸಂಕಷ್ಟ ಹಾಗೂ ನೋವು ನಲಿವುಗಳಿಗೆ ತಾನು ಸ್ಪಂದಿಸ್ಬೋದು ಅನ್ನೋದು ಒಂದು ಉದ್ದೇಶ ಆಗಿತ್ತಂತೆ. ಮತ್ತು ನಾವು ಬೊಂಬೆ ಹಬ್ಬದ ಬಗ್ಗೆ ಮಾತಾಡಿದ್ವಿ. ಈ ಬೊಂಬೆ ಹಬ್ಬದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಪ್ರತಿ ಮನೆಗೂ ಒಂದು ಲಂಗ ದಾವಣಿ ಹಾಕ್ಕೊಂಡು, ಉದ್ದ ಜಡೆ ಹಾಕ್ಕೊಂಡು, ಬೇರೆ ಬೇರೆ ಬೊಂಬೆ ಇಟ್ಟಿರುವ ಮನೆಗಳಿಗೆ ಬೊಂಬೆ ಬಾಗಿನ ಅಂತ ಹೋಗ್ತಾ ಇದ್ವಿ. ಇದು ಆಗಿನ ಕಾಲದ ಆಚರಣೆ ಆಗಿತ್ತು. ಈಗಲೂ ಕೆಲವೊಂದು ಕಡೆ ಇದು ನಡೆಯೋದುಂಟು. ಆ ಬೊಂಬೆ ಬಾಗಿನಕ್ಕೆ ಪುಟ್ಟದು ಆಂಬೊಡೆ ಇರ್ಬೋದು, ಪುಟ್ಟ ಏರಿಯಪ್ಪ ಇರ್ಬೋದು, ಆ ಥರ ಪುಟ್ಟದಾಗಿ ಏನಾದರೂ ತಿಂಡಿ ತಿನಿಸುಗಳನ್ನು ಕೊಡ್ತಾಯಿದ್ರು. ನಾವು ಹೋದಾಗ ಒಂದು ಹಾಡು, ಒಂದು ಶ್ಲೋಕ, ಈ ರೀತಿ ಏನೇನಾದರೂ ನಾವು ಹೇಳಬೇಕಿತ್ತು ಬೊಂಬೆ ಮುಂದೆ. ಆ ಬೊಂಬೆ ಬಾಗಿನವನ್ನು ತೆಗೆದುಕೊಂಡು ಬರ್ತಾಯಿದ್ವಿ. ಇದು ಒಂದು ವಾಡಿಕೆಯಾಗಿತ್ತು. ನವರಾತ್ರಿ ಸಮಯದಲ್ಲಿ ನಮಗೆಲ್ಲರಿಗೂ ಏನಾದರೂ ಪ್ರಸಾದ ಸಿಗತ್ತೆ ಅನ್ನುವ ಒಂದು ವಿಶೇಷ ಇದರಿಂದ ಹೋಗ್ತಾ ಇದ್ವಿ. ಇದು ಆಗಿನ ಕಾಲದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂಥದ್ದು. ಏನಾದರೂ ಅವರ ಕಲೆ ಇದ್ದರೆ, ಅವರಲ್ಲಿ ಒಂದು ವಿಭಿನ್ನ ರೀತಿಯ ಪ್ರತಿಭೆ ಇದ್ದರೆ ಅದನ್ನು ಹೊರಹೊಮ್ಮಿಸಲಿಕ್ಕೆ ನಮ್ಮಲ್ಲೇ ಇರುವಂಥವರ ಮುಂದೆ ಅವರ ವಿಶೇಷತೆಯನ್ನು ಹೊರಹೊಮ್ಮಲಿ ಅನ್ನೋ ಕಾರಣದಿಂದ, ಮತ್ತು ಬೊಂಬೆಯನ್ನು ನೋಡಿ ನಮ್ಮ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ ಅನ್ನೋ ಒಂದು ವಿಚಾರದಿಂದ ಇದೆಲ್ಲ ಮಾಡ್ತಾಯಿದ್ರು. ಆಗ ರಾಗಿ ಅಥವಾ ಆ ತೆನೆ ಯಾವುದು ಬರ್ತಿತ್ತೋ ಅದನ್ನು ಮೊಳಕೆ ಬರುವಂತೆ, ಹಸಿರು ಹುಲ್ಲು ಬರುವಂತೆ ಮಾಡಿ ಅದರಲ್ಲಿ ಅದರಲ್ಲಿ ಕಾಡಿನ ಪ್ರಾಣಿಗಳನ್ನು ಇಟ್ಟಿದ್ದು, ಕಾಡಿನೋಪಾದಿಯಲ್ಲಿ ಬೊಂಬೆ ಮುಂದೆ ಇಡ್ತಿದ್ದಿದ್ದು ಉಂಟು. ಈಗಲೂ ಅದು ಎಷ್ಟೊಂದು ಕಡೆ ನಾವು ಮಾಡ್ತೇವೆ. ಹಾಗೆ ಮೈಸೂರಿನಲ್ಲಿ ಬೊಂಬೆ ಇಟ್ಟಿದ್ದಕ್ಕೆ ಸ್ಪರ್ಧೆ ಕೂಡ ಇರುತ್ತೆ ಅಂತಲೂ ನೋಡಿದ್ದೇವೆ. ಯಾವ ಮನೆಯಲ್ಲಿ ಹೆಚ್ಚಾಗಿ ಬೊಂಬೆಯನ್ನು ತುಂಬ ಸುಂದರವಾಗಿ ಜೋಡಿಸಿದ್ದಾರೋ, ಒಂದು ಥೀಮ್ ಅಂತ ಏನಂತೀವಿ ಅದನ್ನು ಇಟ್ಕೊಂಡು ಮಾಡಿದ್ದಾರೋ ಅದಕ್ಕೆ ಪ್ರಶಸ್ತಿ ಕೂಡ ಇರುತ್ತೆ. ಒಟ್ಟಿನಲ್ಲಿ ಇಂದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ನಾವು ಬಗೆಯ ರೀತಿಯಲ್ಲಿ ಬೇರೆ ಬೇರೆ ಕಡೆ ವಿವಿಧ ರೀತಿಯಲ್ಲಿ ಕಾಣಬಹುದು. ದೇವಿಯ ಅಲಂಕಾರನೇ ಇರಬಹುದು, ಅಥವಾ ನಾವು ಈ ತಾಯಿಯೇ ತನ್ನ ಮಗುವನ್ನು, ತಾಯ್ತನದ ಸ್ವರೂಪವನ್ನು ಯಾವ ರೀತಿ ನಾವು ಆರಾಧಿಸ್ತೇವೆ ಅನ್ನೋದನ್ನು ಬೇರೆ ಬೇರೆ ಅಲಂಕಾರಗಳ ರೂಪದಲ್ಲಿ ಇರಬಹುದು, ಅಥವಾ ಅದೆಲ್ಲವನ್ನು ಒಂದು ಬೊಂಬೆಯನ್ನು ಇಟ್ಟು ಅದನ್ನು ತಾಯಿಯ ಸ್ವರೂಪವನ್ನೇ
ಬೊಂಬೆ ಹಬ್ಬದಲ್ಲಿ ಬೊಂಬೆಗಳಲ್ಲಿ ಕಾಣೋದರಲ್ಲಿ ಇರಬಹುದು, ಇದೆಲ್ಲವನ್ನು ನಾವು ನೋಡ್ತೇವೆ. ಇನ್ನು ನವರಾತ್ರಿಯ ಬಗ್ಗೆ ಇನ್ನಷ್ಟು ವಿಶೇಷಗಳನ್ನು ನಾವು ನಾಳೆಯ ದಿನ ನೋಡೋಣ. ನಾಳೆ 5ನೆಯ ದಿನ ವಿಶೇಷಗಳು ಹಾಗೂ ಆ ದಿನದ ವಿಶೇಷವನ್ನು ನೋಡೋಣ. ನಮಸ್ಕಾರ.